ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಇನ್ಸ್ಟಂಟಾಗಿ ಚಕ್ಲಿನ ಮಾಡೋಣ. ಗರಿಗರಿಯಾದಂತಹ ಚಕ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಇಂಗ್ರೀಡಿಯೆಂಟನ್ನು ಬಳಸಿ ತುಂಬ ಸಪೂರ ಬರುವಂತಹ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟನ್ನು ಬಳಸಿ ಹಾಗೆಯೇ ಭಾಳ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಚಕ್ಲಿನ ಹೇಗೆ ಮಾಡ್ಕೊಳ್ಳೋದು, ಏನೇನು ಬೇಕು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಕಡಲೆ ಹಿಟ್ಟು, ಆಮೇಲೆ ಅರ್ಧ ಕಪ್ಪು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಫಸ್ಟು ನಾವಿಲ್ಲಿ ಅವಲಕ್ಕಿನ ಮಿಕ್ಸಿಲಿ ಹಾಕಿ ರುಬ್ಕೊಂಡಿದ್ದೀನಿ. ಹಾಗೆಯೇ ಡ್ರೈ ಆಗಿ ರುಬ್ಕೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಳ್ಳೋಣ. ನಂತರ ಇಲ್ಲಿ ಒಂದು ಬಾಣಲಿಗೆ 1 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಪೇಟೆಯಿಂದ ತಂದಿರೋ ಹಿಟ್ಟಾಗಿರೋದ್ರಿಂದ 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಮಾಡಿಸ್ಕೊಂಡಿರೋ ಹಿಟ್ಟಾದರೆ 1.5 ಕಪ್ಪಷ್ಟು ನೀರು ಹಾಕಿದ್ರೂ ನಡೆಯುತ್ತೆ. ನಂತರ ಈ ನೀರಿಗೆ 1-2 ಸ್ಪೂನಷ್ಟು ತುಪ್ಪನ ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಕುದ್ದ ನಂತರ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರ್ಧ ಚಮಚ ಖಾರದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಕುದ್ದ ಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು, ಹಾಗೆಯೇ ಕಡಲೆ ಹಿಟ್ಟು, ಆಮೇಲೆ ಅವಲಕ್ಕಿನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಆಗುವಷ್ಟು ಬೇಯಿಸ್ಕೋಬೇಕಾಗತ್ತೆ. ಒಂದು ಸಲ ಈ ರೀತಿ ಮಿಕ್ಸ್ ಆದ ನಂತರ ಒಂದು ಪ್ಲೇಟನ್ನು ಮುಚ್ಚಿ 1-2 ನಿಮಿಷ ಹಾಗೆಯೇ ಬೇಯೋದಕ್ಕೆ ಬಿಡಬೇಕು. ಒಟ್ಟಿನಲ್ಲಿ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದಕ್ಕೆ ನಾನು 1-2 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬಿಳಿ ಎಳ್ಳಿಲ್ಲ ಅಂದರೆ ಕರಿ ಎಳ್ಳನ್ನು ಕೂಡ ಸೇರಿಸ್ಕೊಳ್ಬೋದು. ಹಸಿ ಎಳ್ಳನ್ನೇ ಸೇರಿಸ್ಕೊಳ್ಬಹುದು, ಯಾಕಂದರೆ ನಾವಿದು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀವಲ್ಲ, ಹಾಗಾಗಿ ಹುರಿದ್ಬಿಟ್ಟು ಹಾಕಬೇಕು ಅನ್ನೋ ಅಗತ್ಯ ಏನಿಲ್ಲ. ಆಮೇಲೆ ಎಣ್ಣೆಲಿ ಕೂಡ ಕರಿತೀವಲ್ಲ, ಹಾಗಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಳುವಾಗಲೇ ಹಾಕಿದರೆ ಸಾಕಾಗುತ್ತೆ. ಇವಾಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಬೇರೆ ಕಡೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಳ್ತಾ ನಮಗೆ ಚಕ್ಲಿಯನ್ನು ಬಿಡೋದಕ್ಕೆ ಎಷ್ಟು ಹದ ಬೇಕು ನೋಡಿಕೊಂಡು ಆ ಹದಕ್ಕೆ ಬರುವಷ್ಟು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಳ್ಕೊಳ್ತಾ ಇದ್ದೀನಿ. ಮಿಳಿದು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕು, ಎಲ್ಲೂ ಗಂಟುಗಳು ಇರದೇ ಇರೋ ರೀತಿ. ನಾವು ಅಕ್ಕಿ ಹಿಟ್ಟನ್ನು ಹಾಕುವಾಗ ಚೆನ್ನಾಗಿ ಜರಡಿ ಹಿಡ್ದೇ ಹಾಕಬೇಕು, ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಅಕ್ಕಿ ಅಥವಾ ಏನಾದರೂ ಇದ್ದರೆ ಚಕ್ಲಿ ಮಾಡುವಾಗ ಅದು ಸ್ವಲ್ಪ ಬ್ಲಾಸ್ಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾವು ಅಕ್ಕಿ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕಬಾರ್ದು, ಅದನ್ನು ಸ್ವಲ್ಪ ಜರಡಿ ಮಾಡಿನೇ ಹಾಕ್ಕೊಳ್ಬೇಕು. ಇಷ್ಟು ಸ್ಮೂತಾಗಿದ್ದರೆ ಸಾಕಾಗತ್ತೆ. ಈ ರೀತಿಯಾಗಿ ಚಕ್ಲಿ ಹೋಳಿಗೆ ಈ ರೀತಿ ಬರೋ ಥರ ನಾನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಕ್ಲಿ ಹೋಳಿಗೆ ಫಸ್ಟು ಈ ಸುತ್ತ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಒಂದು ಸ್ವಲ್ಪ ಹಚ್ಚಬೇಕು, ಯಾಕಂದರೆ ನೀಟಾಗಿ ಹಿಟ್ಟು ಜಾರುತ್ತೆ. ಎಲ್ಲೂ ಚಕ್ಲಿ ಹೋಳಿಗೆ ನಮಗೆ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನಾದರೂ ಸೇರಿಸ್ಕೊಂಡು ಆಮೇಲೆ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಈ ಅಕ್ಕಿ ಹಿಟ್ಟನ್ನು ಈ ರೀತಿ ಉದುರಿಸ್ಕೊಂಡು ಅದ್ರ ಮೇಲೆ ಫುಲ್ ಬಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಚಕ್ಲಿ ಆಕಾರದಲ್ಲಿ ಸುತ್ತೋದಕ್ಕೆ ಈಸಿ ಆಗಲಿ ಅಂತ ನಾನು ಈ ರೀತಿಯಾಗಿ ಫಸ್ಟು ಬಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಈ ರೀತಿಯಾಗಿ ಚಕ್ಲಿನ ಸುತ್ತಕೊಳ್ಬೇಕು. ಚಕ್ಲಿನ ಸುತ್ತುವಾಗ ತುಂಬ ಫೋರ್ಸ್ಫುಲಿ ಸುತ್ತೋಕೆ ಹೋಗಬಾರ್ದು, ಯಾಕಂದರೆ ಸ್ಟಾರ್ ರೀತಿ ಇರುತ್ತಲ್ಲ ಅದು ಇದ್ರೇ ಸ್ವಲ್ಪ ಚಕ್ಲಿ ಕೂಡ ಚೆಂದ ಕಾಣಿಸುತ್ತೆ. ಹಾಗೆಯೇ ಚೂರು ಗ್ಯಾಪ್ ಬಿಡೋದ್ರಿಂದ ಈ ಚಕ್ಲಿ ಎಣ್ಣೆಯಲ್ಲಿ ಕರಿವಾಗ ಸ್ವಲ್ಪ ಉಬ್ಬತ್ತೆ. ಹಾಗಾಗಿ ನಾವು ತುಂಬ ಪ್ರೆಸ್ ಮಾಡಿ ಸುತ್ತಕ್ಕೆ ಹೋಗಬಾರ್ದು. ನೀಟಾಗಿ ಈ ರೀತಿ ಸ್ಮೂತಾಗಿ ಸುತ್ತಬಿಟ್ಟು ಆಮೇಲೆ ಕೊನೆಯ ಇದು ಬರುತ್ತಲ್ಲ ಅದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿಯೇ ಬರುತ್ತೆ. ನಿಮಗೆ ಚಕ್ಲಿ ಉಬ್ಬಿದಾಗಲೂ ಕೂಡ ಏನೂ ಆಗೋದಿಲ್ಲ, ಹಾಗೆಯೇ ಬಿಟ್ಕೊಳ್ಳೋದು ಇಲ್ಲ ಕೂಡ. ಸ್ವಲ್ಪ ಸ್ಮೂತಾಗಿಯೇ ಸುತ್ತಿದ್ರೆ ಚಕ್ಲಿ ಸಪೂರ ಬರೋದಕ್ಕೆ ಕೂಡ ಅವಕಾಶ ಇರುತ್ತೆ. ಹಾಗಾಗಿ
ತುಂಬ ಪ್ರೆಸ್ ಮಾಡಿ ಸುತ್ತಕ್ಕೆ ಹೋಗಬಾರ್ದು. ಇವಾಗ ಇಲ್ಲಿ ಎಣ್ಣೆನ ಕಾಯೋದಕ್ಕಿಟ್ಟು ಅದಕ್ಕೆ ಚಕ್ಲಿಗಳನ್ನು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಚೆನ್ನಾಗಿ ಬೆಂದ ನಂತರ ಮತ್ತೊಂದು ಕಡೆ ತಿರ್ಸ್ಬಿಟ್ಟು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಒಂದು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚಕ್ಲಿನ ಬೇಯಿಸುವಾಗ ಚಕ್ಲಿ ಮೇಲ್ಗಡೆ ಒಂದು ಸ್ವಲ್ಪ ನೊರೆ ಥರ ಬರ್ತಾ ಇರುತ್ತಲ್ಲ, ಆ ನೊರೆ ಸ್ಟಾಪ್ ಆದ ತಕ್ಷಣ ಚಕ್ಲಿ ಬೆಂದಿದೆ ಅಂತ ಹೇಳ್ತಾರೆ. ನೀವು ನೋಡ್ಕೊಳ್ಳಿ, ಅದೊಂದು ಸಲ ಮುಟ್ಟಿ ನೋಡಿದ್ರೆ ಸ್ವಲ್ಪ ಕ್ರಿಸ್ಪಿ ಗೊತ್ತಾಗುತ್ತೆ. ಅಷ್ಟಾದರೆ ಬೆಂದಿದೆ ಅಂತಾರೆ. ಈ ಬಣ್ಣ ಬಂದರೆ ಚಕ್ಲಿ ಬೆಂದಿದೆ ಅಂತಲೇ ಅರ್ಥ. ಈ ರೀತಿಯಾಗಿ ಎಲ್ಲ ಚಕ್ಲಿನೂ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು, ಎಷ್ಟು ಸಪೂರ ಬರುತ್ತೆ ಅಂತಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಸಪೂರ ಕೂಡ ಬರುತ್ತೆ, ಹಾಗೆಯೇ ಬಾಯಲ್ಲಿಟ್ಟರೆ ಕರಗುವಷ್ಟು ಸಪೂರ ಬರುತ್ತೆ. ನೀವು ಇಲ್ಲಿ ಚಕ್ಲಿನ ಬೇಯಿಸುವಾಗ ತುಪ್ಪದ ಬದಲಿಗೆ ಬೆಣ್ಣೆ ಕೂಡ ಸೇರಿಸ್ಕೊಳ್ಬೋದು ಅಥವಾ ಡಾಲ್ಡಾ ಕೂಡ ಸೇರಿಸ್ಕೊಳ್ಬೋದು. ಒಂದು ವೇಳೆ ಇದು ಯಾವುದು ಇಲ್ಲ ಅಂತಂದರೆ ಎಣ್ಣೆನೇ ಹಾಕಿ ಮಾಡ್ಕೊಳ್ಬೋದು, ಯಾವುದನ್ನಾದರೂ ಸೇರಿಸ್ಕೊಳ್ಬೋದು. ತುಂಬಾ ರುಚಿಯಾಗಿ ಕೂಡ ಬರುತ್ತೆ. ಇಷ್ಟು ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಒಳ್ಳೆ ಟೇಸ್ಟ್, ಹಾಗೆಯೇ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ಹಾಗಿದ್ರೆ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.